ಎಲ್ಲ ಬಂಧುಗಳೇ, ನಮ್ಮ ಡಾಕ್ಟ್ರು ಸದಾನಂದರು ಮೊನ್ನೆ ನಮ್ಮ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಳ್ಬೇಕು ಅಂತ ನಮ್ಮ ತಾಲೂಕಿನ ಬೆಲ್ಲೋತ್ಸವ ಅಧ್ಯಕ್ಷರ ಹತ್ರ ಹೇಳಿದ್ದಾರೆ, ನಮ್ಮೆಲ್ಲ ಹೇಳಿದರು. ಬಹುಶಃ ನನ್ನ ಅನುಭವದಲ್ಲಿ ವೆನ್ಲಾಕಿನ ಡಾಕ್ಟರ್ಸ್ಗಳು ಪ್ರಥಮ ಬಾರಿ ನಮ್ಮ ಇಲ್ಲಿ ಈ ಆರೋಗ್ಯ ಶಿಬಿರವನ್ನು ಮಾಡಿರುವಂಥದ್ದು ಭಾಳ ಒಂದು ಹೆಮ್ಮೆಯ ವಿಚಾರ. ಅದಕ್ಕೋಸ್ಕರ ಮೊದಲಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾವು ರಾಜಕೀಯವಾಗಿ ಧಾರ್ಮಿಕವಾಗಿ ಮಾತಾಡ್ತೇನೆ, ಆರೋಗ್ಯದ ಬಗ್ಗೆ ನೀವು ಈಗ ಡಾಕ್ಟರ್ ತಿಮ್ಮಯ್ಯರು ಮಾತಾಡಿದ್ರು, ಅದ್ಭುತವಾಗಿ ಮಾತನಾಡಿದ್ದಾರೆ. ಯಾವ ರೋಗಕ್ಕೆ ಏನು ಮಾಡಿದರೆ ಆಗುತ್ತೆ. ನಮ್ಮಲ್ಲಿ ಒಂದು ಮಾನಸಿಕತೆ ಇದೆ, ಪ್ರೈವೇಟ್ ಹಾಸ್ಪಿಟಲಿಗೆ ಹೋದರೆ ಬೇಗ ಗುಣ ಆಗುತ್ತೆ ಅಂತ. ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದರೆ ದುಡ್ಡು ಕಳೆದುಕೊಳ್ತಾರೆ ಹೊರತು, ಅಂದರೆ ಮನುಷ್ಯತ್ವ ಕಡಿಮೆ ಆಗಿದೆ. ಈಗ ನಾನು ಹೇಳಿದರೆ ಬೇಸರ ಆಗ್ಬೋದು ಡಾಕ್ಟ್ರು ಅಂದರೆ ಈಗ ರೋಗ ಬರೀ ದೇಹಕ್ಕೆ ಮಾತ್ರ ಅಲ್ಲ, ಚಿಂತನೆಗೂ ಆಲೋಚನೆಗಳಿಗೆ ಸಮಾಜಕ್ಕೆ ಬೇರೆ ಬೇರೆ ರೋಗಗಳು ಬಂದಿದೆ. ಈಗ ಅವರು ಒಂದು ಪ್ರಸ್ತಾವ ಮಾಡಿದ್ರು, ಮೊಬೈಲ್ ಅದು ಕೂಡ ಒಂದು ರೋಗವೇ. ಈ ರೋಗಕ್ಕೆ ಮದ್ದು ಏನು ಅಂತ ಹುಡುಕಬೇಕು. ಈಗ ಡಾಕ್ಟ್ರು ಸದಾನಂದರು ಅವರು ಡಾಕ್ಟ್ರು, ಚಿಂತನೆಯಲ್ಲಿ ಕೂಡ ಅವರು ಡಾಕ್ಟ್ರು ನನ್ನ ಲೆಕ್ಕದಲ್ಲಿ. ಅಂದರೆ ಅವರದ್ದು ಕೆಲವೆಲ್ಲ ವಿಚಾರಗಳನ್ನು ನಾನು ಕೇಳಿದ್ದೀನಿ. ಅವರಲ್ಲಿ ಒಂದು ಬೇರೆ ವಿಚಾರವಾಗಿದೆ. ಈಗ ಇವತ್ತು ತುಂಬ ಜನ ಯುವಕರು ಡಾಕ್ಟ್ರುಗಳಿದ್ದಾರೆ. ಸಮಾಜಕ್ಕೆ ಎರಡು ಚಿಂತನೆ ಇದೆ. ಒಂದು ದೇಶಕ್ಕೂ ಒಂದು ಚಿಂತನೆ ಇದೆ, ಹಸಿವು ಮುಕ್ತ ಭಾರತ ಆಗಬೇಕು, ರೋಗ ಮುಕ್ತ ಭಾರತ ಆಗಬೇಕು ಅನ್ನುವಂಥ ಎರಡು ಕನಸಿದೆ ದೇಶಕ್ಕೆ. ಮನುಷ್ಯನಿಗಿದೆ ಅಂತ ನಾನು ಹೇಳೋದಿಲ್ಲ. ದೇಶಕ್ಕೆ ಎರಡು ಚಿಂತನೆಗಳಿದೆ. ಒಂದು ಹಸಿವು ಮುಕ್ತ ದೇಶ ಆಗಬೇಕು ಭಾರತ, ಇನ್ನೊಂದು ರೋಗ ಮುಕ್ತ ಆಗಬೇಕು ಅಂತ ಭಾರತಕ್ಕೆ ಕನಸಿದೆ. ಆ ಕನಸಿಗೆ ಇಂಬು ಕೊಡೋರು ಯಾರು ಅಂತ ಕೇಳಿದ್ರೆ ರಾಜಕಾರಣಿಗಳಿಂದ ಸಾಧ್ಯ ಇಲ್ಲ, ಅದು ಸರ್ಕಾರದಿಂದ ಸಾಧ್ಯ ಇಲ್ಲ. ಡಾಕ್ಟರ್ ತಿಮ್ಮಯ್ಯರು ಹೇಳಿದಾಗೆ ನಾವೇ ಅದಕ್ಕೆ ಮದ್ದು ಹುಡುಕಬೇಕು ಹೊರತು, ನಾವೇ ನಮಗೆ ಡಾಕ್ಟರ್ ಆಗಬೇಕು ಹೊರತು ಬೇರೆ ಯಾವುದರಿಂದ ಸಾಧ್ಯ ಇಲ್ಲ. ಬದಲಾವಣೆ ಆಗಬೇಕು ಅಂತಾದರೆ ನಾವಾಗಬೇಕು. ಸ್ವಕರ್ಮಣ ತಮೆಬೆರ್ಚ ಸಿದ್ಧಿ ವಿನ್ನಂತಿ ಮಾನವ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ನೀನು ಮಾಡುವ ಕರ್ಮದಿಂದ ನೀನು ಆರೋಗ್ಯವಂತನಾಗಬಹುದು, ಭಗವಂತನನ್ನು ಒಲಿಸಬಹುದು ಅಂತ ಹೇಳ್ತಾನೆ ಕೃಷ್ಣ. ಇವತ್ತು ಇಲ್ಲಿ ನಮ್ಮ ಬ್ಲಡ್ ಡೊನೇಷನ್ಗೆ ಮಾಡಬೇಕು ತಾವು ಹೇಳಿದ್ದೀರಿ. ಎಷ್ಟು ಮಾಡಿದರೂ ಗೊತ್ತಿಲ್ಲ, ನಾನು ಹೇಳಿಲ್ಲ ಎಲ್ಲ. ಅಂದರೆ ನನಗೆ ಬೇರೆ ಬೇರೆ ಕೆಲಸದಲ್ಲಿ ಇದ್ದ ಕಾರಣ ಆಗಲಿಲ್ಲ. ಭುವನೇಶ್ವರು, ಜಯಪ್ರಕಾಶು ಮತ್ತೆಲ್ಲ ಸೇರಿ ಹೇಳಿದ್ದಾರೆ. ನಮ್ಮ ಲಯನ್ಸ್ ಇದ್ದಾರೆ, ರೋಟ್ರಿ ಇದ್ದಾರೆ, ನಮ್ಮ ಸತೀಶಣ್ಣ ಇದ್ದಾರೆ, ಇಲ್ಲಿ ರೋಟ್ರಿಯ ಗವರ್ನರ್ ಇದ್ದಾರೆ, ಯುವೈನವರು ಇದ್ದಾರೆ. ನನಗೆ 75 ವರ್ಷ ಆಯಿತು. ನನಗೆ ಆಗೋದಿಲ್ಲ ಹೇಳಿದ್ರಲ್ಲ ನೀವು 75 ವರ್ಷ ಬೇಡ ಅಂತ. ಅಲ್ಲ, ಆರೋಗ್ಯ ನಾನು ಹೇಳೋದು ಹೇಳಿದ್ರೆ ಚಿಂತನೆ ಒಳ್ಳೆದಿದ್ದರೆ, ಆಲೋಚನೆಗಳು ಇದ್ದರೆ. ಈಗೇನಾಗಿದೆ ಡಾಕ್ಟ್ರೇ, ಮದುವೆಗೆ ಹೋಗ್ತಾರೆ, ಏನಿದೆ ಅದೆಲ್ಲ ತಿಂತಾರೆ, ಎಷ್ಟೆಲ್ಲ ಹೊಟ್ಟೆ ತುಂಬ ತಿಂತಾರೆ, ಅವನಿಗೆ ರೋಗ ಬರುತ್ತೆ, ಮತ್ತೆ ಯಾರಿಗೆ ಬರೋದು? ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ಡಾಕ್ಟ್ರುಗಳು ನಿಜವಾಗಿ ಡಾಕ್ಟ್ರು ವೈದ್ಯ ಆಗ್ತಾರೆ, ನಾನು ಒಪ್ಕೊಳ್ತೀನಿ. ನಾವು ಏನು ಮಾಡಬೇಕು? ನಮ್ಮ ಆರೋಗ್ಯದ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ಲ, ಅದರ ಬಗ್ಗೆ ಇರಬೇಕು ಅಂಥದ್ದು ನನ್ನ ಹೇಳಿಕೆ ಇಷ್ಟೇ. ತಿನ್ನುವುದು ಕಡಿಮೆ ಮಾಡಿ, ಸ್ವಲ್ಪ ಆಲೋಚನೆಯನ್ನು ಒಳ್ಳೆಯ ಆಲೋಚನೆ ಮಾಡಿ. ನಾವು ಹುಟ್ಟಿದ್ದು ತಿನ್ನುವುದಕ್ಕೋಸ್ಕರ ಅಲ್ಲ, ತಿನ್ನುವುದಕ್ಕೋಸ್ಕರ ಹುಟ್ಟಬಾರ್ದು. ಏನಾದರೂ ಕೆಲಸ ಮಾಡೋದಕ್ಕೋಸ್ಕರ ತಿನ್ನಬೇಕು. ಅದಕ್ಕೆ ಎಷ್ಟು ಬೇಕು ಅಂತ ಯೋಚನೆ ಮಾಡಬೇಕಲ್ಲ. ಇವತ್ತು ಒಳ್ಳೆಯ ಕೆಲಸ ನೋಡಿ, ಜಗತ್ತು ಅನೇಕ ವಿಜ್ಞಾನದ ಅಲ್ಲಿ ಮುಂದೆ ಹೋಗಿದೆ, ಎಲ್ಲವನ್ನ ಕಂಡು ಹುಡುಕಿದೆ. ಆದರೆ ನೆತ್ತರನ್ನು ಯಾಕೆ ಕಂಡು ಹುಡುಕಲಿಕ್ಕಾಗಲಿಲ್ಲ? ನೆತ್ತರನ್ನು ಯಾವ ವಿಜ್ಞಾನಿಗೂ ಸಾಧ್ಯ ಇಲ್ಲ, ಯಾವ ಡಾಕ್ಟರ್ಗಳಿಗೆ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಆಗಿಲ್ಲ. ಅದು ಭಗವಂತನದೇ ಒಂದು ಅದ್ಭುತ ಕ್ರಿಯೆ. ಹಾಗಾದರೆ ಪ್ರಕೃತಿ ಅನ್ನುವಂಥದ್ದು, ಈಗ ಹೇಳಿದರು ಡಾಕ್ಟ್ರು ತಿಮ್ಮಯ್ಯರು, ನೀರು ಮತ್ತು ರಕ್ತ ಅದು ಜೊತೆಯಾಗಿ ಹರಿಯುವುದಿಲ್ಲ. ನೀರು ಶುದ್ಧವಾಗಿದ್ದರೆ ಕುಡಿಯುವುದಕ್ಕೆ ಒಳ್ಳೆಯದಿರುತ್ತೆ, ಬ್ಲಡ್ ಸರಿ ಇದ್ದರೆ ಏನು ತೊಂದರೆ ಇಲ್ಲ. ನೀರು ಮತ್ತು ರಕ್ತ ಕರೆಕ್ಟ್ ನಾನು ಹೇಳ್ತೇನೆ. ಬ್ಲಡ್ ಜಗತ್ತಿನ ಯಾರಿಗೂ ಸಾಧ್ಯ ಆಗಿಲ್ಲ. ಅದಕ್ಕೆ ಅವರು ಹೇಳಿದರು ಒಳ್ಳೆಯ ದಾನ. ನಮ್ಮ ಡಾಕ್ಟ್ರು ಹೇಳಿದರು ರಕ್ತದಾನ ನಿಜವಾದಂತಹ ದಾನ, ವಿದ್ಯಾದಾನ ನಿಜವಾದಂಥ ದಾನ, ಕನ್ಯಾದಾನ ಆಗದಿದ್ದರೂ ತೊಂದರೆ ಇಲ್ಲ. ಆದರೆ
ರಕ್ತದಾನ ಮತ್ತು ಜ್ಞಾನ ಕೊಡ್ತಕ್ಕಂಥ ಕೆಲಸ ಅಂದರೆ ವಿದ್ಯಾದಾನ, ಎರಡು ಮನುಷ್ಯನಿಗೆ ಸಿಕ್ಕಿದರೆ ಅವನೊಬ್ಬ ಒಳ್ಳೆಯ ಶ್ರೀಮಂತನಾಗ್ತಾನೆ. ಅಂದರೆ ದುಡ್ಡಿನ ಶ್ರೀಮಂತ ಅಲ್ಲ, ಮನುಷ್ಯತ್ವದ ಶ್ರೀಮಂತನಾಗ್ತಾನೆ. ಇವತ್ತು ಸದಾನಂದರ ಹತ್ರ ಪೂಜಾರಿಯವರು ವೆನ್ಲಾಕ್ನಲ್ಲಿದ್ದಾರೆ. ಅವರೀಗ ಇದರ ಅಧ್ಯಕ್ಷರಾಗಿದ್ದಾರೆ. IMA ನನ್ನ ಆತ್ಮೀಯ ಮಿತ್ರರು ಅಣ್ಣಯ್ಯರಿದ್ದಾರೆ ಇಲ್ಲಿ. ನಾನು ಅವರು ಕೆಲವು ಕಾಡಿಗೆ ಒಟ್ಟಿಗೆ ಹೋಗ್ತಿದ್ದೆವು. ಇಲ್ಲಿ ಅವರು ಹೀಗೆ ನೆನಪು ಮಾಡಿದರು ನನಗೆ. ಇಲ್ಲಿ ರಮಾನಾಥ್ ರೈ ಅವರಿದ್ದರು ಬೇಬಿ, ಅವರನ್ನು ಕುಳ್ಳಿಸಿ ಇದರಲ್ಲಿ ತೂಕ ಹಾಕಿ ಅವರ ತೂಕದಷ್ಟೇ ಬ್ಲಡ್ ಡೊನೇಷನ್ ಮಾಡಿದಂಥದ್ದು ವೆನ್ಲಾಕ್ ಇದು ಟೌನ್ ಹಾಲಲ್ಲೇ ಮಾಡಿತ್ತು ಆಗ. ಅಂದರೆ ನಮ್ಮ ಅಣ್ಣ ಇವರು ಕೂಡ ಅಂಥ ಒಂದು ಆ ಕಾರ್ಯಕ್ರಮದಲ್ಲಿ ಒಳ್ಳೆಯ ಕೆಲಸ ಮಾಡಿದವರು. ಅದು ನೆನಪಾಯ್ತು ನನಗೀಗ ಅವ್ರು ಹೇಳೋದು. ಸರಿಷಣ್ಣ ಮತ್ತು ಹಿರೇನವರದ್ದು ಇದು ಬಂದು ಮಲ್ತ ನೆಡ್ಡೆ ಅಂತ ಹೋಗಿ ಹೆಂಗೆ ಅಂದರೆ ಇದು ಆಗಬೇಕಾದ್ದು. ಅಂದು ಸಮಾಜದಲ್ಲಿ ಬದಲಾವಣೆ ಆಗಬೇಕು. ಇವತ್ತು ಇದು ಪ್ರಾರಂಭ. ಇನ್ನು ಮುಂದಿನ ದಿನದಲ್ಲಿ ಇನ್ನೊಂದು ಸಲ ನಾವು ಕರಿತೇವೆ ಭುವನೇಶ್ವರ. ಅದಕ್ಕೆ ನಾವು ಹಳ್ಳಿಗೆ ಬೇಕಾದರೆ ಹೋಗಿ ಇದು ಅಂದರೆ ಜನ ವೆನ್ಲಾಕಿಗೆ ಹೋದರೆ ವೆನ್ಲಾಕಿನಲ್ಲಿ ನನ್ನ ಲೆಕ್ಕದಲ್ಲಿ ಅದ್ಭುತವಾದಂಥ ವ್ಯವಸ್ಥೆ ಇದೆ. ಲೇಡಿ ಗೋಷನ್ ಎಲ್ಲಿಯೂ ಕೂಡ ಸ್ತ್ರೀ ರೋಗ ತಜ್ಞ ಆಗೋದೇ ನಿಮಗೆ ಇದಿದೆಯಲ್ಲ ಹೆರಿಗೆ, ಯಾವ ಹಾಸ್ಪಿಟಲಲ್ಲಿಯೂ ನಿಮ್ಮ ಲೇಡಿ ಗೋಷನ್ ಇಲ್ಲದಷ್ಟು ವ್ಯವಸ್ಥೆ ಇಲ್ಲ. ಅದು ಅಲ್ಲ ತಿಮ್ಮಯ್ಯರವರೇ, ನೋಡಿ ಬೆಸ್ಟ್ ಇನ್ ದ ನೇಷನ್. ಆದರೆ ನಾವು ಹೋಗೋದಿಲ್ಲ. ಯಾಕೆ? ಅವು ಹೆಂಚಿನ ಗೌರ್ಮೆಂಟ್ ಅದತ್ತ ಅಂದು. ಗೌರ್ಮೆಂಟ್ ಅಂದರೆ ಯಾರು? ನಾವೇ. ನಮಗೆ ಗೊತ್ತಿಲ್ಲ ನಾವು ಗೌರ್ಮೆಂಟ್ ಅಂತ. ನಮಗೆ ನಾವೇ ಗೊತ್ತಿಲ್ಲ. ಈ ದೇಶದ ಪ್ರಜೆಗಳು ರಾಜ ಅಂತ ಗೊತ್ತೇ ಇರೋದಿಲ್ಲ ನಮಗೆ. ಪ್ರಜಾಪ್ರಭುತ್ವದ ಒಂದು ವೈಶಿಷ್ಟ್ಯತೆ ನಮಗೆ ಇನ್ನೂ ಅರ್ಥ ಆಗಿಲ್ಲ. ಅದರ ಪರಿಣಾಮ ನಾವು ಅನುಭವಿಸ್ತಾ ಇದ್ದೀವಿ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಿಲ್ಲ, ಮಾತಾಡಿ ತುಂಬ ಇರ್ತದೆ. ಆದರೆ ನಾನು ಕೇಳಿದ ಇವತ್ತು ಇಷ್ಟು ಜನ ನೀವು ಬಂದಿದ್ದೀರಿ. ಮುಂದಿನ ದಿನದಲ್ಲಿ ಮುಂದೊಂದು ದಿನ ಸದಾನಂದ ಪೂಜಾರನ್ನು ಕರೆಸಿ, ಸದಾನಂದ ಪೂಜಾರಿಗೆ ಆಶ್ಚರ್ಯ ಆಗಬೇಕು. ಈಗ ಉಂಟೆ ಅಂತ, ಈಗ ಉಂಟೆ ಅಂತ ಒಂದು ಶಬ್ದ ಬರ್ತದೆ ಟಿವಿಯಲ್ಲಿ. ಹಾಗೆ ಈಗ ಉಂಟೆ ಅಂತ ಬರೋದು ಪರಿಸ್ಥಿತಿ ನೋಡಿ. ಅದು ನೋಡಿ, ಯಾರಿಗೆ ಬೇಕಾದ್ರೆ ಇಲ್ಲಿ ಬಂದದ್ದು ಕೇಳಿ. ಸದಾನಂದ ಪೂಜಾರಲ್ಲಿ ಹೋಗಿ, ಸದಾನಂದ ಪೂಜಾರಿ ಅವರು ವೆನ್ಲಾಕ್ನಲ್ಲಿ ಇರ್ತಾರೆ. ಅವರ ಫೋನ್ ನಂಬರ್ ಇದೆ, JP ಹತ್ರ ಇದೆ, ಭುವನೇಶ್ವರ ಹತ್ರ ಇದೆ. ನೀವು ಒಂದು ವೇಳೆ ಮೊನ್ನೆ ನಮ್ಮದೇ ಒಬ್ಬ ಡ್ರೈವರ್ ಅವರಿಗೆ ಒಂದು ಆಪರೇಷನ್ ಮಾಡಿದರು ಸದಾನಂದ ಪೂಜಾರಿ ಅವರು. ಪ್ರೈವೇಟ್ನಲ್ಲಿ 90,000 ಆಗುತ್ತೆ. ಫ್ರೀಯಾಗಿ ಮಾಡಿಕೊಟ್ಟದ್ದವರು ಸದಾನಂದ ಪೂಜಾರಿ ಅವರು. ನೆನಪಿಡಲಿ ನಿಮಗೆ, ಫ್ರೀ ಮಾಡಿಕೊಟ್ಟಿದ್ದಾರೆ. 9 ರೂಪಾಯಿ ಖರ್ಚಾಗಿಲ್ಲ ಅವನಿಗೆ. ಅಲ್ಲ ನಾನು ಕೇಳೋದು ನೋಡಿ, ಸದಾನಂದ ಪೂಜಾರಿಯವರು, ನಾನು ಇದ್ದಲ್ಲ ವಾಮನ್ ಪೂಜಾರಿಯವರೇ, ವಾಮನ್ರೇ, ಡಾಕ್ಟರ್ ತಿಮ್ಮಯ್ಯರೇ, ಅವರಲ್ಲಿ ಒಂದು ಅದ್ಭುತವಾದಂಥ ಚಿಂತನೆ ಇದೆ. ನಮಗೆ ಬೈತಾರೆ, ಏನು ಮುಲಾದಿ ಮಾಡೋದಿಲ್ಲ ಅವರು. ಹಾಗೆ ಇರಬೇಕು ಮನುಷ್ಯ, ಖಡಕ್ಕಾಗಿರಬೇಕು. ಅದೇನು ಮುಲಾದಿಲ್ಲ ಅವರಲ್ಲಿ. ಹಾಗಿದ್ದರೆ ಸಮಾಜ ಸುಧಾರಣೆ ಆಗೋದು. ಮನುಷ್ಯ ಅಲ್ಲ ರೇನಿ ನೋಡಿ, ಒಬ್ಬರು IAS ಆಫೀಸರ್ ಅವರು ಪಾಪ ಅವರ 54 ಒಳ್ಳೆ ಆಫೀಸರ್ ನೀವು ಆದರೆ, IAS IPS ಆದರೆ ಅವನಿಗೆ ಟ್ರಾನ್ಸ್ಫರೇ. ಅಂದರೆ ಸರ್ಕಾರ ಆಗಿ ಇದ್ರಿ ಮನುಷ್ಯ. ನಾನೀಗ ರಾಜಕಾರಣಿ, ನನಗೆ ಗೊತ್ತಿದೆ ಕೆಲಸ ನಮಗೆ ಆಗುತ್ತೆ. ಇದು ರಾಜಕಾರಣವೋ ಏನು ಅಂತ. ಒಳ್ಳೆಯವರಿಗೆ ಅವಕಾಶ ಕಡಿಮೆ ಈಗ. ಆದರೆ ಒಂದಿದೆ, ಮೇಲೆ ಸ್ಥಾನ ಇದೆ. ಇಲ್ಲಿ ಇಲ್ಲದೆ ಹೋದರೂ ಭಗವಂತನ ಕ್ಷೇತ್ರದಲ್ಲಿ ನಮಗೆ ಅಂಥವರಿಗೆ ಖಂಡಿತವಾಗಿ ಅವಕಾಶ ಇದೆ. ಇಲ್ಲಿ ಬಂದಂಥ ಡಾಕ್ಟ್ರುಗಳಿಗೆ ನಾನು ಇಲ್ಲಿದ್ದೀರಿ, ನಿಮ್ಮ ಸೇವೆ ಭಗವಂತನ ಸೇವೆ ಅಂತ ಮಾಡಿ. ಸ್ವಧರ್ಮೇ ನಿಧರ್ಮ ಶ್ರೇಯ ಪರಧರ್ಮೇ ಭಯಾವಹ ಅಂತ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ನಮ್ಮ ಕರ್ಮದಲ್ಲಿ, ಧರ್ಮದಲ್ಲಿ, ಸ್ವಧರ್ಮದಲ್ಲಿ ನೀವು ಕೆಲಸ ಮಾಡಿದರೆ ಅದ್ಭುತವಾದಂತಹ ಅವಕಾಶಗಳು ನಿಮಗೆ ಸಿಗುತ್ತೆ. ಅಂದರೆ ನಮಗೆ ಒಂದು ಕ್ಷೇತ್ರ ಅಂತ ಇದೆ. ಡಾಕ್ಟ್ರ್ ಅಂತ ಹೇಳಿದರೆ ನಮ್ಮ ಕೆಲಸ ಬರೀ ದುಡ್ಡು ಬೇಕು, ದುಡ್ಡಿಲ್ಲದೆ ಆಗೋದಿಲ್ಲ. ಆದರೆ ದುಡ್ಡಿನ ಜೊತೆಯಲ್ಲಿ ಮಾನವೀಯತೆಯ ಸ್ಪರ್ಶ ಇದ್ದರೆ ಅವನು ಗುಣನೂ ಆಗುತ್ತಾನೆ, ಮತ್ತು ನಮ್ಮನ್ನು ದೇವರ ಅಂತ ಕಾಣ್ತಾನೆ. ಯಾಕಂದರೆ ಅವ್ರು ಸೃಷ್ಟಿ ಮಾಡುವ ಹೇಳ್ತಾನೆ, ಹೇಗೆ ಡಾಕ್ಟ್ರ್ ಅಂದರೆ ಹೇಗೆ ಸ್ವಾಮಿ ವಿವೇಕಾನಂದ ಹೇಳೋದು, ನಾನು ಹೇಳಿದ್ದಲ್ಲ. ಡಾಕ್ಟ್ರ್ ಅಂದರೆ ಏನು ಅಂತ ಕೇಳಿದರೆ, ಒಬ್ಬ ರೋಗಿ ಹತ್ತಿರ ಬರುವಾಗ ರೋಗಿಗೆ ಆಗಬೇಕಂತೆ, ಓ ನನ್ನ ದೇವರು ಬಂದರೆ ನನ್ನ ಹತ್ತಿರ ಅಂತ. ಅಂದರೆ ಭಗವಂತನೇ ನನ್ನ ಬಳಿಗೆ ಬಂದಂತ ಆಗಬೇಕು. ಅದಕ್ಕೆ ವೈದ್ಯೋ ನಾರಾಯಣ ಹರಿ ಅಂತ ಆ ಶ್ಲೋಕ ಬಂದದ್ದು. ಒಬ್ಬ ರೋಗಿ ಬಂದರೆ ಹತ್ತಿರ ಭಗವಂತ ನನ್ನ ಹತ್ತಿರ ಬರ್ತಾ ಇದ್ದಾನೆ ಅಂತ ಆದಾಗ ಒಬ್ಬ ವೈದ್ಯನಾದವನು ಯಾವ ರೀತಿಯ ಮದ್ದು ಕೊಡಬೇಕು, ಇವನನ್ನು ಯಾವ ತಪಾಸಣೆ ಮಾಡಬೇಕು. ನಾನು ಹೇಳೋದು ನನಗೆ ಇದು ನಿಮ್ಮದು ಡಾಕ್ಟ್ರುಗಳಿಗೆ ಕೂಡ ತುಂಬ ಜನ ಇದ್ದೀರಿ ಇಲ್ಲಿ ನಮ್ಮ ಹತ್ರ ಹೇಳ್ತಾರೆ, ಡಾಕ್ಟರ್ ಪೋಯರೆ ಗೊತ್ತಿಜ್ಜಿ ಪೂರ EC ಮಲ್ಪೆ ಅವು ಮಲ್ಪಲೆ ಮಲ್ಪಲೆ ಬಿಲ್ 40 ಸಾವಿರ ಮುಟ್ಟುಂಡೆ ಯಾರು 1 ಸಾವಿರ ಅಂದ್ಕೊಂಡು ಅದು. ಸೊ ಈ ಭಾವನೆಯಿಂದ
ಆ ಆರೋಗ್ಯ ಕ್ಷೇತ್ರದಲ್ಲಿ ವೈದ್ಯರ ಕ್ಷೇತ್ರದಲ್ಲಿ ಇಂಥ ಭಾವನೆಗಳು ಮನುಷ್ಯನಲ್ಲಿ ಬರಬಾರ್ದು ನನ್ನ ಭಾವನೆ. ಅದಕ್ಕೋಸ್ಕರ ನಾನು ಕೇಳೋದು ಇಷ್ಟೇ, ಒಳ್ಳೆಯ ಕೆಲಸ. ಇಲ್ಲಿ ಬಂದಂಥ ಎಲ್ಲ ಡಾಕ್ಟ್ರುಗಳು, ಸಣ್ಣ ಡಾಕ್ಟ್ರು, ಮಧ್ಯಮ ಡಾಕ್ಟ್ರು, ದೊಡ್ಡ ಡಾಕ್ಟ್ರು ಎಲ್ಲ ಇದ್ದೀರಿ ಇಲ್ಲಿ. ಸೊ ನಿಮಗೆಲ್ಲರಿಗೂ ಕೂಡ ನಾನು ಬಂಟ್ವಾಳ ತಾಲೂಕು ಬಿಲ್ಲವ ಸಂಘದ ಪರವಾಗಿಯೂ ನನ್ನ ವೈಯಕ್ತಿಕ ಪರವಾಗಿಯೂ ನಿಮಗೆ ಆ ಭಗವಂತ ಇನ್ನಷ್ಟು ಸಮಾಜ ಸೇವೆ ಮಾಡುವಂತಹ ಇದು ಆರೋಗ್ಯ ಸೇವೆ ಅಂತ ಹೇಳಿದ್ರೆ ಇದು ಕೂಡ ದೇಶ ಸೇವೆ. ಗನ್ನಿಟ್ಕೊಂಡು ಯುದ್ಧ ಮಾಡೋದು ಒಂದೇ ದೇಶ ಸೇವೆ ಅಲ್ಲ, ಡಾಕ್ಟ್ರುಗಳಷ್ಟು ದೊಡ್ಡ ಸೇವೆ ಯಾವುದೂ ಇಲ್ಲ. ಆ ಅಂಥ ಒಂದು ದೇಶ ಸೇವೆ ಮಾಡುವಂಥ ತಮಗೆ ಹೃದಯ ಶ್ರೀಮಂತಿಕೆಯ ಮನದ ಶ್ರೀಮಂತಿಕೆಯ ಅಭಿನಂದನೆಗಳು, ಧನ್ಯವಾದಗಳು.